ಇನ್ನು ತಿರುಪತಿಯಲ್ಲಿ ಹೋಮ ಹವನ ನಡೀತಾ ಇದೆ. ಇತ್ತ ರಾಜ್ಯದಲ್ಲಿ ತುಪ್ಪ ಪರೀಕ್ಷೆ ಶುರುವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ಕಳಪೆ ಗುಣಮಟ್ಟದ ತುಪ್ಪವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ವಿವಾದ. ಅದರ ಬೆನ್ನಲ್ಲೇ ಈಗ ರಾಜ್ಯದಲ್ಲೂ ಕೂಡ ಎಲ್ಲಾ ಕಂಪನಿಯ ತುಪ್ಪದ ಮಾದರಿಗಳನ್ನ ಪರೀಕ್ಷೆಗೆ ಕಳುಹಿಸ್ತೀವಿ ಅಂತ ಹೇಳಿದ್ದಾರೆ. ತುಪ್ಪದ ಮಾದರಿಯನ್ನ ಸಂಗ್ರಹಿಸಿ ನಂತರ ಪರೀಕ್ಷೆಗೆ ಕಳಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 20 ಕಡೆ ತುಪ್ಪದ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಒಟ್ಟು 2 ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿದ್ದಾರೆ. ಇಬ್ಬಿಬ್ರು ಅಧಿಕಾರಿಗಳಿರುವಂತೆ ತಂಡವನ್ನ ರಚನೆ ಮಾಡಿ ಆಹಾರ ಇಲಾಖೆ ಒಂದು ತಂಡ ಎಲ್ಲಾ ಕಡೆ ತುಪ್ಪದ ಮಾದರಿಯನ್ನ ಸಂಗ್ರಹ ಮಾಡುತ್ತೆ, ಮತ್ತೊಂದು ತಂಡ ಎಲ್ಲಾ ದೇಗುಲಗಳಲ್ಲೂ ಕೂಡ ಹೋಗಿ ಪರಿಶೀಲನೆಯನ್ನ ಮಾಡುತ್ತೆ. ಅಂಕಿತ ಅಧಿಕಾರಿಗಳ ಸಮ್ಮುಖದಲ್ಲಿ ತುಪ್ಪದ ಮಾದರಿಯನ್ನ ಸಂಗ್ರಹಿಸಿ ಬಳಿಕ 2 ದಿನದಲ್ಲಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಸ್ ಅನ್ನ ರವಾನೆ ಮಾಡಿ ಅಲ್ಲಿಂದ ವರದಿಯನ್ನು ಪಡಿತಾರೆ. ತುಪ್ಪದ ವರದಿ ಇನ್ನೇನು 1 ವಾರದ ಒಳಗೆ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳಿವೆ. ಆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, 1 ವಾರದ ಒಳಗಡೆ ಕೊಡಬೇಕು ಅಂತೇಳಿ. ತುಪ್ಪದಲ್ಲಿ ಬೇರೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಿದೆಯಾ ಅನ್ನುವಂಥದ್ದನ್ನ ಇಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಕಳಪೆ ಗುಣಮಟ್ಟದ ತುಪ್ಪ ನೀಡಲಾಗ್ತಿದೆಯಾ ಅಂತಲೂ ಕೂಡ ಟೆಸ್ಟಿಂಗ್ಗೆ ಒಡ್ಡಲಾಗುತ್ತೆ. ಈ ತುಪ್ಪ ಸೇವನೆಯಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಅಂತಲೂ ಕೂಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಕಡಿಮೆ ಬೆಲೆಗೆ ಕಳಪೆ ಗುಣಮಟ್ಟದ ತುಪ್ಪವನ್ನು ಯಾರೆಲ್ಲ ನೀಡ್ತಾ ಇದ್ದಾರೋ ಅಂಥವ್ರಿಗೆಲ್ರಿಗೂ ಕೂಡ ಈಗ ತಕ್ಕ ಶಾಸ್ತಿ ಆಗುತ್ತೆ. ಯಾಕಂದರೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿರೋ ಹಾಗೆ ಒಂದು ವೇಳೆ ಈ ಥರದ ಒಂದು ತುಪ್ಪವನ್ನು, ಕಲಬೆರಕೆ ತುಪ್ಪವನ್ನು ಇವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.